ನೀವು ಟಾಕ್ಸಿಕ್ ಆದ ನಂತರ ಯಾವತ್ತಾದರೂ ಯಶ್ ಅವ್ರನ್ನ ಕೇಳಿದ್ದೀರಾ? ಏನಕ್ಕೆಂದರೆ ಈ ಪ್ರಶ್ನೆ ನನ್ನಲ್ಲೆಲ್ಲ ಎಲ್ಲರಲ್ಲೂ ಇದೆ. KGF ನಂತರ ಯಾವ ಡೈರೆಕ್ಟರ್ ಜೊತೆ ಬೇಕಾದರೂ ಯಶ್ ಹೋಗ್ಬೋದಾಗಿತ್ತು. ಯಾವ ಭಾಷೆಯ ಡೈರೆಕ್ಟರ್ ಜೊತೆ ಬೇಕು. ಬಟ್ ಕಮರ್ಷಿಯಲ್ ಸಿನಿಮಾ ಮಾಡದಂತಹ ನ್ಯಾಷನಲ್ ಅವಾರ್ಡ್ ಸಿನಿಮಾ ಮಾಡಿ ಮಲಯಾಳಿ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಂಥ ಒಬ್ಬ ಮಹಿಳಾ ನಿರ್ದೇಶಕಿ ಜೊತೆ ಯಶ್ ಸಿನಿಮಾ ಮಾಡ್ತಾರೆ. ಯಾಕೆ ಆ ಆಯ್ಕೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ, ಯಾಕಂದ್ರೆ ತುಂಬ ಆತ್ಮೀಯರು ನೀವು. ಕಂಟೆಂಟ್ಗೆ ಓಕೆ ಆಗಿರುತ್ತೆ ಒಂದು ನನಗೆ ಗೊತ್ತಿದ್ದ ಮಟ್ಟಿಗೆ. ಈಗ ಒಂದು ಕಂಟೆಂಟು ನೀನೇನೋ ಹುಡುಕ್ತಿರ್ತೀಯ, ನೀನು ನಾಯಕ ನಟ ಅಂದ್ಕೊ, ನೀನೇನೋ ಹುಡುಕ್ತಿರ್ತೀಯ, ನಾನೇನೋ ಒಂದು ಬಂದು ಹೇಳಿದೆ, ನೀನು ಹುಡುಕ್ತಾ ಇರೋದಕ್ಕೆ ಅದು ಮ್ಯಾಚ್ ಆಗಲಿಲ್ಲ. ಅವಾಗ ನೀನು ಸಹಜವಾಗಿ ಹೇಳ್ತೀಯ ನಾನು ಆಮೇಲೆ ಹೇಳ್ತೀನಿ ಅಥವಾ ಮುಂದೆ ನೋಡೋಣ ಅಂತಂದು. ನೀನು ಏನು ಹುಡುಕ್ತಿರ್ತೀಯ ಒಂದು ವಿಶೇಷವಾದ್ದು ಔಟ್ ಆಫ್ ದ ಬಾಕ್ಸ್ ಇರೋದು, ಯಾರು ಬಂದು ಹೇಳಿದ್ರು ಕನೆಕ್ಟ್ ಆಗಿಬಿಡುತ್ತೆ. ಅದನ್ನು ಮಾಡಿದ್ದಾರೆ ಅವ್ರು ಗೀತು ಮೋಹನ್ ದಾಸ್. ಮೋಸ್ಟ್ಲಿ ಯಶ್ ಹುಡುಕ್ತಿರೋದು ಗೀತು ಮೋಹನ್ ದಾಸ್ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತಿರೋದು ಸಿಂಕ್ ಆಗಿದೆ. ಅದು ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಎಫರ್ಟ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಕೊನೆಯದಾಗಿ ಬಟ್ ನೀವು ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ ಇದಕ್ಕೆ ಉತ್ತರನ, ಬಟ್ ಯಾಮರ್ಸ್ಬೋದು ಅಥವಾ ಬ್ಯಾಲೆನ್ಸು ಮಾಡ್ಬೋದು. 4 ಸಾಂಗ್ಗಳಿದೆ ಟಾಕ್ಸಿಕಲ್ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ 3 ನೀವೇ ಬರೆದಿದ್ದೀರಾ. ಸೊ ಬರುವಂಥ ಇನ್ನು ನಿಮ್ಮ 2 ಸಾಹಿತ್ಯದ ಹಾಡುಗಳು ಇದೇ ರೀತಿಯಾದಂಥ ಒಂದು ಮೆಲೋಡಿ ರೊಮ್ಯಾಂಟಿಕ್ ಆಗಿರುವಂಥವ ಅಥವಾ ಮಾಸ್ ಏನಾದರೂ ನಿಮ್ಮ ಬರವಣಿಗೆಯಲ್ಲಿ ಬಂದಿದೆಯಾ? ಮಾಸಿಯಾಗೇ ಇದೆ ಅದು. ವೇದಾಂತ ಮತ್ತೆ ನೋವಿದೆ ನೆಕ್ಸ್ಟು ಬರೋ ಹಾಡಲ್ಲಿ. ತುಂಬ ವಿಶೇಷ ಅರ್ಥಗಳಿದ್ದಾವೆ. ಅದ್ರ ವಿಜುವಲ್ಸು ಕೂಡ ಪರಮಾದ್ಭುತ. ಇನ್ನೊಂದು ಫೀಮೇಲ್ ಸೋಲೋ ಇದೆ. ಅದು ಒಬ್ಬ ಹುಡುಗನ ಬಗ್ಗೆ ಒಂದು ಹುಡುಗಿಗೆ ಏನೇನು ಅನಿಸುತ್ತೆ ಅನ್ನೋ ಥರದ ಸಾಲುಗಳಿದ್ದಾವೆ. ಅವೆರಡು ಯಾವಾಗ ಬರುತ್ತೆ ಅಂತ ನೀವು ತಂಡನೇ ಕೇಳಬೇಕು. ಅವರ ಸ್ಟ್ರಾಟಜಿಗಳು ನನಗೆ ಇನ್ನು ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಅಂತ ಅನ್ಬಹುದು. ಫೀಮೇಲ್ ಅಂತ ಅಂದ್ರಿ, ಸೊ ಅದೇ ಕಿಯಾರಾನೇ ಬರ್ತಾರಾ? ಉಳಿದಿರುವಂಥ 4 ನಾಯಕಿಯರಲ್ಲಿ ಯಾರು ಕಾಣಿಸಬಹುದು? ಮೇಜರ ಕಿಯಾರ ಅವರೇ ಬರ್ತಾರೆ. ಧನ್ಯವಾದಗಳು ಸರ್. ಒಂದಷ್ಟು ವಿಚಾರಗಳನ್ನ ನಿಮ್ಮ ಸ್ನೇಹಿತನ ಬಗ್ಗೆ ಮಾತಾಡಿದ್ರಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಇನ್ನೂ 2 ಹಾಡುಗಳು ಅಷ್ಟೇ ಸದ್ದು ಮಾಡಲಿ. ಸೊ ಮತ್ತಷ್ಟು ಸಿನಿಮಾ ನೀವು ಜೊತೆಯಲ್ಲಿ ಕೆಲಸ ಮಾಡಿ ಅಂತ ಅವಕಾಶಗಳು ಜೊತೆಯಲ್ಲಿ ಹೋಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ನೋಡುಗರಿಗೆಲ್ಲ. ಜೈ ಟಾಕ್ಸಿಕ್, ಜೈ ಕನ್ನಡ. ಇದಿಷ್ಟು ಯೋಗರಾಜ್ ಭಟ್ರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.